ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಜಗತ್ತಿನಲ್ಲಿಯೇ ಎಂದೂ ಕಾಣದ ಅರಿಯದ ಅದ್ಭುತವಾದ ರೀತಿಯ ವೈದ್ಯ ಸಾರ್ವಭೌಮ ಧನ್ವಂತರಿ. ವೈದ್ಯರಿಂದ ನಮ್ಮ ರೋಗಗಳ ಪರಿಹಾರವಾಗತ್ತೆ ಅಂತ ನಾವು ತಿಳಿತೇವೆ. ಅದು ಸತ್ಯವೂ ಹೌದು. ಆದರೆ ಧನ್ವಂತರಿ ರೋಗಗಳನ್ನು ಪರಿಹಾರ ಮಾಡುವ ರೀತಿಯಲ್ಲಿ ರೋಗಗಳನ್ನು ಪರಿಹಾರ ಮಾಡುವಂತಹ ವೈದ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ. ವೇದ್ಯೋ ವೈದ್ಯ ಸದಾ ಯೋಗಿ. ನಿಜವಾದ ವೈದ್ಯ ಧನ್ವಂತರಿಯೇ. ವೈದ್ಯರಲ್ಲಿ ಅಂತರ್ಯಾಮಿಯಾದ ವೈದ್ಯ, ಔಷಧಿಗಳಲ್ಲಿ ಅಂತರ್ಯಾಮಿಯಾದ ವೈದ್ಯ, ವೈದ್ಯರಿಗೆ ವೈದ್ಯತೆಯನ್ನು ಕೊಟ್ಟ ವೈದ್ಯ. ಭೂಲೋಕದ ವೈದ್ಯರಿಗೆ ಮಾತ್ರ ಅಲ್ಲ, ದೇವಲೋಕದ ವೈದ್ಯರು ಅಶ್ವಿದೇವತೆಗಳಲ್ಲಿಯೂ ತಾನು ನಿಂತು ಅವರಿಗೂ ವೈದ್ಯತ್ವವನ್ನು ಕೊಟ್ಟು ಅವರಿಂದ ರೋಗಗಳ ಪರಿಹಾರವನ್ನು ಇಡೀ ಜಗತ್ತಿಗೆ ಮಾಡಿಸುವಂತಹ ಸ್ವಾಮಿ ಭಗವಂತ ಧನ್ವಂತರಿ. ಪಾಪಗಳ ಕಾರಣಕ್ಕಾಗಿ ನಮಗೆ ರೋಗಗಳು, ರೋಗಗಳಿಂದ ದುಃಖಗಳು. ನಾವೆಲ್ಲ ರೋಗಗಳ ಚಿಹ್ನೆಗಳೇನು ಬರುತ್ತೆ, ಸಿಂಪ್ಟಮ್ಸ್ಗಳನ್ನು ಮಾತ್ರ ದೂರ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ. ಅದು ದಡ್ಡತನ. ಸಿಂಪ್ಟಮ್ಸ್ಗಳು ದೂರ ಆದರೆ ಒಳಗಿರುವ ರೋಗ ಹೋದಂತಲ್ಲ, ರೋಗದ ಮೂಲ ಹೋಗಬೇಕು. ರೋಗದ ಮೂಲವನ್ನು ಕಿತ್ತಿ ಎಸೆಯುವ ಔಷಧಿಗಳು ನಿಜವಾದ ಔಷಧಿಗಳು. ಆ ತರಹದ ವೈದ್ಯರು ನಿಜವಾದ ವೈದ್ಯರು. ಯಾಕೆ ಈ ರೋಗ ಬಂತು? ಈಗ ಜ್ವರ ಬಂದಿದೆ, ಕೂಡಲೇ ಬಿಸಿ ಬಿಸಿ ಕಾಯ್ದ ಮೈಯನ್ನು ತಣ್ಣಗೆ ಮಾಡುವಂತಹ ಔಷಧಿಗಳು ಬಂದಿವೆ. ಆದರೆ ಆ ಜ್ವರದ ಮೂಲ ಒಳಗೆ ಹಾಗೇ ಇದೆ. ಅದು ಇನ್ನೊಂದು ರೀತಿಯಲ್ಲಿ ರಿಯಾಕ್ಟ್ ಆಗತ್ತೆ, ಸೈಡ್ ಎಫೆಕ್ಟ್ಸ್ಗಳೆಲ್ಲ ಆಗತ್ತೆ. ಆದರೆ ನಿಜವಾದ ವೈದ್ಯ ಯಾರು ಅಂದರೆ, ಯಾಕೆ ಇವನಿಗೆ ಜ್ವರ ಬಂತು, ಏನು ಮೂಲ ದೋಷ ಇದೆ, ಅದು ಇವನ ದೇಹದಿಂದ ದೂರ ಆಗುವಂತೆ ಮಾಡಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ಗಳ ಆಗದೇ ಇರೋ ಹಾಗೆ ಇವನ ರೋಗವನ್ನು ವಾಸಿ ಮಾಡಿದರೆ ಅದು ನಿಜವಾದಂತಹ ವೈದ್ಯರ ಜಾಣ್ಮೆ. ಅದು ಸರ್ವೋತ್ತಮನಾದ ಭಗವಂತ, ಸರ್ವಜ್ಞನಾದ ಶ್ರೀಹರಿ ಎಲ್ಲರ ರೋಗದ ಮೂಲ ಏನು? ರೋಗದ ಮೂಲ ದೇಹದೊಳಗಾದಂತಹ ಆಹಾರ ವಿಹಾರಗಳಿಂದಾದ ವ್ಯತ್ಯಾಸಗಳು. ಅದಕ್ಕೂ ಮೂಲಭೂತವಾದದ್ದು ನಮ್ಮ ಪಾಪಗಳು. ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳು ವ್ಯಾಧಿ ರೂಪದಿಂದ ಇವತ್ತು ನಮಗೆ ತೋರುತ್ತವೆ. ಅನೇಕ ಗ್ರಂಥಗಳು ಮಹಾಭಾರತದ ಅನುಶಾಸನ ಪರ್ವ ಇದೆ,
ರುದ್ರದೇವರು ಉಮಾದೇವಿಗೆ ಉಪದೇಶ ಮಾಡಿದ ಒಂದು ಭಾಗ. ಇದಲ್ಲದೆ ಪ್ರತ್ಯೇಕವಾಗಿ ರುದ್ರದೇವರು ಉಮಾದೇವಿಗೆ ಮಾಡಿದ ಉಪದೇಶದ ಸಾರವನ್ನು ಸಂಗ್ರಹಿಸುವ ಕರ್ಮವಿಪಾಕ ಸಂಹಿತೆ, ಈ ತರಹದ ಅನೇಕ ಗ್ರಂಥಗಳಿವೆ. ಯಾವ ತರಹದ ಪಾಪಗಳಿಂದ ಎಂತಹ ರೋಗವನ್ನು ಜನ್ಮಾಂತರದಲ್ಲಿ ನಾವು ಅನುಭವಿಸ್ತೇವೆ ಅಂತ ತೋರಿಸುವಂತಹ ಆ ಎಲ್ಲ ಶಾಸ್ತ್ರಗಳುಂಟು. ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಯಾಕೆ ರೋಗ ಬಂತು ಅದನ್ನು ತಿಳಿಯಿರಿ. ಆ ರೋಗದ ಮೂಲವಾದಂತಹ ಪಾಪಗಳ ಪರಿಹಾರ ಯಾರಿಂದ ಆಗತ್ತೆ, ಯಾವ ಔಷಧಿಯಿಂದ ಆಗತ್ತೆ ಅದನ್ನು ತಿಳಿಯಿರಿ. ಆಗ ನಿಜವಾದ ರೋಗದ ಪರಿಹಾರ ನಮಗೆ ಸಾಧ್ಯವಿದೆ. ಆ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಅಂತಲೇ ಅವತಾರ ಮಾಡಿದಂತಹ ಸ್ವಾಮಿ ಧನ್ವಂತರಿ. ಧನ್ವ ಅಂದರೆ ಪಾಪ, ಅನೇಕ ಅರ್ಥಗಳು ಇವೆ. ಮರುಭೂಮಿಗೆ ಧನ್ವ ಅಂತ ಕರೀತಾರೆ, ದುಃಖಗಳಿಗೂ ಧನ್ವ ಅಂತಾರೆ. ಇದು ಎಲ್ಲದಕ್ಕೂ ಮೂಲಭೂತವಾದದ್ದು ಪಾಪಗಳು, ಅದು ನಿಜವಾದ ಧನ್ವ. ನಾವು ಪಾಪ ಮಾಡಿದ್ದೇವೆ ಅನ್ನೋದಕ್ಕಾಗೇನೆ ಬಂಜರು ಭೂಮಿ, ಮರುಭೂಮಿ ಅಲ್ಲಿರೋ ಪ್ರಸಂಗ ನಮಗೆ ಬರುತ್ತೆ. ಪಾಪಗಳನ್ನು ಮಾಡಿರ್ತೇವೆ ಅನ್ನೋದಕ್ಕಾಗೇನೆ ದುಃಖಗಳನ್ನು ಅನುಭವಿಸುವ ಪ್ರಸಂಗ ಬರ್ತದೆ. ಹಾಗಾದರೆ ಮೂಲಭೂತವಾದ ದುಃಖಗಳ ಉಗಮ ಅದು ಪಾಪ. ಅಂತಹ ಪಾಪಗಳಿಂದ ನಮ್ಮನ್ನು ತಾರಣ ಮಾಡುವ ದೇವತೆ ಅವನು ಧನ್ವಂತರಿ. ಅಂತಹ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನ ನಾಮಗಳ ಉಚ್ಚಾರಣೆಯನ್ನು ಮಾಡಿ ಸಾಕು, ನಿಮ್ಮ ಎಲ್ಲ ಪಾಪಗಳ ಪರಿಹಾರವಾಗಿ ಉತ್ತಮವಾದಂತಹ ಆರೋಗ್ಯ ನಿಮಗೆ ಸಿಗುವುದರಲ್ಲಿ ಯಾವ ಸಂಶಯವಿಲ್ಲ ಅಂತ ವಿಜಯದಾಸರು ಬಹಳ ಸುಂದರವಾಗಿ ಹೇಳುತ್ತಾರೆ. ಬರೀ ಜ್ವರ, ಕೆಮ್ಮು, ನೆಗಡಿ, ತಲೆಶೂಲೆ, ಹೊಟ್ಟೆಶೂಲೆ ಅಥವಾ ಇನ್ನಿತರ ಹೃದಯಾಘಾತಾದಿ ಈ ರೋಗಗಳನ್ನು ಮಾತ್ರ ಪರಿಹಾರ ಮಾಡುವುದಕ್ಕೆ ಧನ್ವಂತರಿ ಇದ್ದಾನೆ ಅಂತ ಭಾವಿಸಬೇಡಿ. ಇವು ರೋಗಗಳೇ ಅಲ್ಲ. ನಿಜವಾದ ಈ ರೋಗಗಳ ಮೂಲ ಅದು ನಮ್ಮ ಸಂಸಾರ. ಆ ಸಂಸಾರವೆಂಬ ರೋಗವನ್ನೇ ಕಿತ್ತಿ ಎಸೆಯುವ ಅನಂತ ಶಕ್ತಿಯನ್ನು ಪಡೆದವನು ಧನ್ವಂತರಿ. ಎಷ್ಟೋ ಸಂದರ್ಭಗಳಲ್ಲಿ ಆಗತ್ತಲ್ಲ, ವೈದ್ಯರ ಹತ್ತಿರ ತೋರಿಸ್ಲಿಕ್ಕೆ ಅಂತ ಹೋಗ್ತಾರೆ. ಏನಾಗಿದೆ? ಏನಿಲ್ಲ, ಏನೋ ಒಂದು ಸ್ವಲ್ಪ ಕೈ ನೋವು ಬಂದಿತ್ತು, ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಬಂದಿದ್ದೇನೆ ಅಂತ. ಅವನು ನೋಡ್ತಾ ಇದ್ದರೆ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾನೆ. ಅವನು ಇವನಿಗೆ ಗೊತ್ತೇ ಇಲ್ಲ. ಇವನು ಹೋದದ್ದು ತನಗೊಂದು ಸ್ವಲ್ಪ ಕೈ ನೋವಾಗಿದೆ ತೋರಿಸೋಣ ಅಂತ. ಆದರೆ ನಿಜವಾಗಿ ಇವನು ಬಳಲ್ತಾ ಇರುವುದು ಹೃದಯಾಘಾತದಿಂದ. ಕೂಡಲೇ ಚಿಕಿತ್ಸೆಯನ್ನು ಮಾಡ್ತಾರೆ ವೈದ್ಯರು. ಎಂತಹ ದಡ್ಡ ನೀನು, ನಿನಗಾದಂತಹ ದೊಡ್ಡ ರೋಗದ ಪರಿಚಯವೇ ನಿನಗಿಲ್ಲ, ಏನೋ ಬರೇ ಕೈ ನೋವಾಗಿದೆ ಅಂತ ತಿಳಿದುಕೊಂಡಿದ್ದೀಯಲ್ಲ, ಎಂತಹ ಪೆದ್ದ ನೀನು, ಕೂಡಲೇ ಬಾ ನಿನಗೆ ಚಿಕಿತ್ಸೆಯನ್ನು ಮಾಡ್ತೇನೆ ಅಂತ ಎಂಜಿಯೋಗ್ರಾಮ್ ಮಾಡಿ ಎಂಜಿಯೋಬ್ಲಾಸ್ಟ್ ಮಾಡಿ ಅವನನ್ನು ಕೊಟ್ಟು ಕಳಿಸ್ತಾನೆ. ಆ ಸ್ಥಿತಿ ನಮ್ಮದಾಗಿದೆ. ಏನೋ ಸಣ್ಣ ಸಣ್ಣ ರೋಗಗಳು, ಸಮಸ್ಯೆಗಳು, ದುಃಖಗಳು ಅಂತ ದೇವರ ಹತ್ರ ಹೋದರೆ ದೇವರಂತಾನೆ, ಇದು ಯಾವ ಲೆಕ್ಕದ ರೋಗ ಇದು? ನಿನಗಿರೋ ದೊಡ್ಡ ರೋಗ ಬೇರೆಯೇ ಇದೆ. ಯಾವುದಕ್ಕೋಸ್ಕರ ಇಂತಹ ರೋಗಗಳ ಸರಮಾಲೆ ನಿನಗಿದೆ? ಈ ಸುಳಿಯೊಳಗೆ ಸಿಕ್ಕು ನೀನು ಒದ್ದಾಡ್ತಾ ಇದ್ದಿ. ಅಂತಹ ಈ ಸಂಸಾರದ ಮಾಯೆಯ ಬೀಜ, ಅದನ್ನೇ ಕಿತ್ತಿ ಎಸೆಯುವ ಔಷಧಿಯನ್ನು ನಿನಗೆ ಕೊಡ್ತೇನೆ ಬಾ ಅಂತ ಕೂಡಲೇ ಚಿಕಿತ್ಸೆಯನ್ನು ಮಾಡುವಂತಹ ಪ್ರೀತಿಯ ವೈದ್ಯ ಧನ್ವಂತರಿ.